ಈ ರಾಜಕಾರಣಕ್ಕೆ ಯಾಕೆ ಬರ್ಬೇಕು ಅನಿಸ್ತು ನಿಮಗೆ? ಯಾವಾಗ ರಾಜಕೀಯ ಪ್ರವೇಶ ಆಯ್ತು ನಿಮ್ದು? ನಾನು ಕಾಲೇಜ್ ದಿನಗಳಲ್ಲಿ ಸೆಕ್ರೆಟರಿ, ಪ್ರೆಸಿಡೆಂಟು, ಸಿಂಡಿಕೇಟ್ ಮೆಂಬರ್, ಸೆನೆಟ್ ಮೆಂಬರ್ ಆಗಿದ್ದೆ. ನನ್ನ ಬ್ರದರ್ ಇಲ್ಲ, ಅವರು ನಂಜೇಗೌಡರು. ನನಗೆ ಮನೆಯಲ್ಲಿ ಜಾಸ್ತಿ ಡಿಸ್ಕರೇಜ್ ಮಾಡೋರೇ ಆಗ್ಬಿಟ್ರು. ಇವನು ಬೆಂಗಳೂರಲ್ಲಿ ಇದ್ದಾನೆ, ಇಲ್ಲಿ ಹಿಂಗೆಲ್ಲ ಇದ್ದಾನೆ, ಇವನೇನಾರೆ ಹಿಂಗಾಗ್ತಾನ, ಇಲ್ಲಿ ಕಾಲೇಜ್ ಲೆವೆಲಲ್ಲಿ ಹಿಂಗೆ ಇದ್ಕೊಂಡು ಇಲ್ಲೆಲ್ಲ ಗಲಾಟೆ ಪರಾಟೆ ಮಾಡ್ಕೊಂಡು ಹೆಂಗೆ MLA ಆಗ್ಬಿಡ್ತಾನೆ ಅಂತ ನಂಜೇಗೌಡರು ನನಗೆ ಡಿಸ್ಕರೇಜ್ ಮಾಡಿದ್ರು. ನನ್ನನ್ನೇ ಅರ್ಕಲ್ಗೂಡಲ್ಲಿ ಸೋಲ್ಸೋರು, ನೀನೇನೋ ಆಯ್ತು ಅಂತೇಳಿ. ನಾನು ಆಗ್ಲೇಬೇಕು ಅಂದಿದ್ರೆ ಆಗ ಬೆಂಗಳೂರಲ್ಲೇ ಶಾಸಕನಾಗ್ಬಿಡ್ತಿದ್ದೆ. ನನ್ನ ತಾಯಿ ಮತ್ತು ನನ್ನ ಹೆಂಡತಿ, ನಾನು ಒಬ್ಬನೇ ಮಗ. ನಮ್ಮವ್ವನಿಗೆ 19 ಜನ ಮಕ್ಕಳು, ನಾನು 18ನೇನು. ಸೊ ಅದ್ರಲ್ಲಿ ನಮ್ಮ ತಾಯಿ ಇದನ್ನೊಬ್ಬ ನೀವು ಬಂದು ಇರ್ಬೇಕಪ್ಪ ಅಲ್ಲಿ ಅಂತ ಹೇಳಿ ನಾನು ಊರಿಗೆ ಕರ್ಸ್ಕೊತಾರೆ. ಆ ಟೈಮಲ್ಲಿ ನಾನು ಎಲೆಕ್ಷನ್ ನಿಲ್ಬೇಕು, ಇವರು ಡಿಸ್ಕರೇಜ್ ಮಾಡ್ತಾರೆ, ಯಾಕೆ ಆಗ್ಬಾರ್ದು ಅಂತ ಒಂದು ಸೀರಿಯಸ್ ಆಗಿ ತಗೊಂಡು ಜನಸೇವೆ ಮಾಡಕ್ಕೆ ಶುರು ಮಾಡ್ಕೊತೀನಿ. ನನಗೆ ಜನರು ಫಸ್ಟು ಅಕ್ಸೆಪ್ಟ್ ಮಾಡಲ್ಲ, 2 ಎಲೆಕ್ಷನ್ ಸೋಲಿಸ್ತಾರೆ. ಏನಂದ್ರೆ ಬೆಂಗಳೂರಿಂದ ಬಂದವನೇ, ಇವನು ಅಲ್ಲಿಂದ ಬಂದಿರೋನು, ಇವನು ಕಾಲೇಜಲ್ಲಿ ಆ ಗಲಾಟೆಗಳು ಆ ಥರದ್ದು, ಇಲ್ಲಿ ಏನಪ್ಪ ಮಾಡ್ತಾನೆ ಏನು ಅಂತ ಆ ಒಂದು ಭಯ ಆ ಥರ ಇರ್ತದೆ. ನಾನು ಊರಿಗೆ ಹೋದಾಗ ನಾನು ನೋಡೋಕ್ಕೆ ಚೆನ್ನಾಗಿ ನಿಂತ್ಕೊಳ್ಳೋದು. ನಾವು ಅವಾಗ ರಾಕೆಟ್ ಲುಕ್ ಇದ್ದವು, ಒಂಥರ ಜೀಪು, ಬೈಕ್ಗಳು ಇವೆಲ್ಲ. ಆಮೇಲೆ ನಾನು ನನ್ನ ಕ್ಷೇತ್ರದ ಜನರನ್ನ ನಿಮ್ ಸೇವೆ ಮಾಡಕ್ ಬಂದಿದ್ದೀನಿ ಅಂತ 10 ವರ್ಷ ತಗೊಂಡೆ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ. ಕನ್ವಿನ್ಸ್ ಮಾಡೋದ್ರೆ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡೋದಕ್ಕೆ. ಅದಾದ್ಮೇಲೆ ನನ್ನ ಕ್ಷೇತ್ರದ ಜನ ಯಾವ ಲೀಡರ್ ನಾಯಕರುಗಳು ಇಲ್ದಲೆ ಅವರೇ ನನಗೆ ಸ್ವತಃ ಗಾಡ್ ಫಾದರ್ಗಳಾಗಿ ಮತದಾರರು ನನ್ನನ್ನು ಫಸ್ಟ್ ಇಂಡಿಪೆಂಡೆಂಟ್ ಆಗಿ ಚುನಾವಣೆಯಲ್ಲಿ ನಿಂತಿದ್ದೆ. 24,000 ಓಟ್ ತಗೊಂಡಿದ್ದೆ. ಅದಾದ್ಮೇಲೆ BJP MLA ಆದೆ, ಆಮೇಲೆ ಕಾಂಗ್ರೆಸ್ MLA ಆದೆ, ಆಮೇಲೆ JDS MLA ಆದೆ. ನನ್ನ ಕ್ಷೇತ್ರದಲ್ಲಿ ಎಲ್ಲಾ ಪಾರ್ಟಿಯಿಂದನೂ ನನಗೆ ಆಶೀರ್ವಾದ ಮಾಡಿದ್ದಾರೆ. ನನಗೆ ನನ್ನ ಕ್ಷೇತ್ರದ ಜನನೇ ನನಗೆ ದೇವರುಗಳು ಅಂತ ನಾನು ಇವತ್ತು ನಿಮ್ಮ ಮುಖಾಂತರ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ.